ಪರ್ಪಸ್ ಹೌದು. ರೂಪಿಕಾ ಅಂದರೆ ದಪ್ಪ ಅಂತಲೇ ತುಂಬ ಜನಕ್ಕೆ ಎಲ್ಲರಿಗೂ ಒಂದು ಮೆಂಟಲಿಟಿ. ಬಟ್ ಈಗ ಒಂದು ಮೇಕ್ ಓವರ್ ಮಾಡಿದ್ರು ಒಂದು 12 ಪೀಸಸ್ ರೆಡ್ಯೂಸ್ ಆಗ್ತೀವಿ. ಸೊ ಇವಾಗ ಯಾವುದೇ ಸಿನಿಮಾಗಳು ಒಪ್ಕೊಳ್ಬೇಕಾದ್ರೂ ಕತೆ ತುಂಬಾ ಪ್ರಾಮಿನೆಂಟ್ ಆಗಿ ನಾನು ಸೆಲೆಕ್ಟ್ ಮಾಡ್ತೀನಿ. ಬಿಕಾಸ್ ಕತೆ ಮೇಲೇ ಒಂದು ಜನ ಇಷ್ಟಪಡುವಂಥ ಒಂದು ಜನ್ರೇಷನ್ ಕೂಡ ಇದೆ. ಸೊ ನನಗೆ ಯಾವಾಗ ಈಶ್ವರ್ ಸರ್ ಅರ್ಜುನ್ ಅವರು ನನಗೆ ರೆಫರ್ ಮಾಡಿದಾಗ, ನನಗೆ ಈಶ್ವರ್ ಸರ್ ಸ್ಟೋರಿನ ರೆಫರ್ ಮಾಡಿದಾಗ ನನಗೆ ಆ ಒಂದು ಫ್ರೆಶ್ನೆಸ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೋರೋವರ್ ನನ್ನ ಕ್ಯಾರೆಕ್ಟರ್ ಬಂದು ಎಲ್ಲೊಂದು ಜೆಮಾಲಜಿಸ್ಟ್, ಈ ಒಂದು ಸ್ಟೋನ್ಸ್ನ ರಿಸರ್ಚ್ ಮಾಡುವಂಥ ಈ ಕ್ಯಾರೆಕ್ಟರ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲ ಕ್ಯಾರೆಕ್ಟರ್ಗೂ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾವುದೋ ಒಂದೊಂದು ಕ್ಯಾರೆಕ್ಟರ್ ಬಂದು ಹೋಗುತ್ತೆ ಅಂತ ಯಾವುದೋ ಒಂದು ನೆಸೆಸಿಟಿ ಇದಿಲ್ಲ. ಸೊ ನನಗೆ ಒಂದು ಡಿಫ್ರೆಂಟ್ ಲುಕ್ ಕೂಡ ಇದೆ. ಸೊ ಒಂದು ಹೊಸ ಲುಕ್ಕಲ್ಲಿ ಕಾಣಿಸ್ಕೊಳ್ಳೋಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಅಷ್ಟೇ ಚೇತನ್ ಸರ್ ಹೇಳಿದಾಗ ಒಂದು ಫೈರ್ ಕೂಡ ಇದೆ. ನಾವು ಎಲ್ಲದರಲ್ಲೂ ಸ್ಪೆಸಿಫಿಕೇಷನ್ಸ್ ಇರಬೇಕು. ಕ್ಯಾಮ್ರಾ ವರ್ಕ್ ಆಗಲಿ, ಮ್ಯೂಸಿಕ್ ಆಗಲಿ, ಒಂದೊಂದು ಶಾರ್ಟ್ ಆಗಲಿ. ನಾನು ಅದನ್ನು ಫೋಟೋಶೂಟಲ್ಲಿ ನನಗೆ ಅದೊಂದು ಫ್ರೆಶ್ನೆಸ್ ತುಂಬಾ ಕಾಣಿಸ್ತು. ಅವ್ರ ಇಡೀ ಟೀಮ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ಯಾಮ್ರಾ ಟೀಮ್ ಆಗಿರ್ಬೋದು, ಪ್ರೊಫೆಷ್ನಲಿ ಫ್ರೆಂಡ್ಲಿ ಆಗಿದ್ದಾರೆ. ಅದೇ ಥರ ಇಡೀ ಟೋಟಲ್ ಶೆಡ್ಯೂಲ್ ಇಡೀ ಸಿನಿಮಾನ ಹಾಗೆ ಮುಗಿಸ್ಕೊಂಡು ಹೋಗಲಿ. ಆ್ಯಂಡ್ ನಾವು ಅಷ್ಟೇ ಸಪೋರ್ಟಿವ್ ಮಾಡ್ತೀವಿ. ಬಿಕಾಸ್ ಹೊಸ ತಂಡ, ಹೊಸ ಥಾಟಲ್ಲಿ ಇರಬೇಕಾದ್ರೆ ಯಾವಾಗಲೂ ವರ್ಕ್ ಮಾಡೋಕ್ಕೆ ಇಷ್ಟಪಡುವಂಥ ಒಂದು ಆರ್ಟಿಸ್ಟ್ ನಾನು. ಆ್ಯಂಡ್ ರುದ್ರಾಕ್ಷಿಪುರಕ್ಕೆ ಒಂದು ಟೈಟಲ್ ಕೇಳಿರೋರು ಮೋಸ್ಟ್ಲಿ ಹಾರರ್ ಫ್ಲೀಕ್ ಸಿನಿಮಾನ ಅಂತ ಅನ್ಬೋದು. ಖಂಡಿತ ಹಾರರ್ ಅಲ್ಲ, ಕಮರ್ಷಿಯಲಿ ಎಲ್ಲ ಥರ ಎಲಿಮೆಂಟ್ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ನಾನು ಈ ಒಂದು ಸಿನಿಮಾಗೆ ಎಕ್ಸೈಟೆಡ್ ಆಗ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್. ಸಪೋರ್ಟ್ ಮಾಡ್ತಾ